ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ತುಂಬ ಜನ ಕೇಳ್ತಾನೆ ಇರ್ತೀರಿ ನಾನು ಏನು ಓದಿದ್ದೀನಿ ಅಥವಾ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಎಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಸೊ ಆಲ್ರೆಡಿ ಹೇಳ್ದಂಗೆ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತು ನಾನು ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಅದನ್ನು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಆಗಿಲ್ಲ, ಮಾಡ್ತೀನಿ. ಬಟ್ ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ ಕಮಿಂಗ್ ಟು ಮೈ ಎಜುಕೇಷನ್. ಸೊ ನಾನು ಆಲ್ರೆಡಿ BCom ಮುಗಿಸ್ಕೊಂಡಿದ್ದೆ. ಸೊ ನಾನು ಓದೋದು PS ಕಾಲೇಜಲ್ಲಿ. ಆ್ಯಂಡ್ ಈಗ ನಂದು MBA ಮಾಡ್ಕೊಂಡಿದ್ದೆ, ಅಂದರೆ ನಾಟ್ ಕರೆಸ್ಪಾಂಡಿಂಗ್ಸ್ ಆನ್ಲೈನ್. ಸೊ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಮಾಡಿದ ಕೋರ್ಸ್ ಬಗ್ಗೆ. ಸೊ ನಾನು MBA ಕಂಪ್ಲೀಟ್ ಆಯಿತು ಜೈನ್ ಕಾಲೇಜಲ್ಲಿ. ಆ್ಯಂಡ್ ಇವತ್ತು ನಂದು ಸರ್ಟಿಫಿಕೇಷನ್ ಡೇ, ಅಂದರೆ ಕಾನ್ವೊಕೇಷನ್ ಡೇ. ಸೊ ಟುಡೇ ವಿಡಿಯೋ ಇಸ್ ಆಲ್ ಅಬೌಟ್ ಮೈ ಕಾನ್ವೊಕೇಷನ್, ಸೊ ನನ್ನ ಸರ್ಟಿಫಿಕೇಷನ್ ಡೇ ಬಗ್ಗೆ. ಸೊ ಆ್ಯಂಡ್ ಆಲ್ಸೋ ಈ ವಿಡಿಯೋದಲ್ಲೇ ನನ್ನ ಕಂಪ್ಲೀಟ್ ಕೋರ್ಸ್ ಬಗ್ಗೆ ಕೂಡ ನಾನು ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು, ಬಹುಶಃ ಯಾರೆಲ್ಲ ವರ್ಕ್ ಮಾಡಿಕೊಂಡು MBA ಮಾಡ್ಕೋಬೇಕು ಅನ್ನೋರಿಗೆ ಹೆಲ್ಪ್ ಆಗ್ಬೋದು. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಸೊ ಈ ವಿಡಿಯೋನ ತಪ್ಪದೆ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಗೈಸ್ ನೋಡಿ, ಇದೇ ಆಡಿಟೋರಿಯಮು ಆ್ಯಂಡ್ ಇಲ್ಲೇ ನಮ್ಮ ಸನ್ಮಾನ ಅಂದರೆ ಕಾನ್ವೊಕೇಷನ್ ನೋಡಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಜೈನ್ ಡಿಗ್ರಿ ಸೆಂಟರ್ ಆಫ್ ಡಿಸ್ಟೆನ್ಸ್ ಎಜುಕೇಷನ್ ಅಂತೆ. ಏನೇನಿದೋ ಗೊತ್ತಿಲ್ಲ. ಫುಡ್ ಕೂಪನ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಫಾಸ್ಟಿಂಗ್ ಟುಡೇ, ಸೊ ನೋ ಫುಡ್. ಹಾಯ್, ದಿಸ್ ಇಸ್ ಮೈ ಯೂಟ್ಯೂಬ್ ಚಾನಲ್. ಟೆಲ್ ಹಾಯ್. ಯು ಆರ್ ಫ್ರಮ್? ಅಹಮದಾಬಾದ್. ಸೊ ನೋಡಿ ಗೈಸ್, ಇವ್ರು ಅಹಮದಾಬಾದಿಂದ ಬಂದಿದ್ದಾರೆ ಇವತ್ತು ಶಾಲ್ ಹಾಕ್ಸ್ಕೊಳ್ಳೋಕ್ಕೆ. ನಾನಾಗಿರೋ ಡೆಫಿನೆಟ್ಲಿ ಬರ್ತಾ ಇರಲಿಲ್ಲ. ಸೊ ದಿಸ್ ಇಸ್ ಮೈ ಯೂಟ್ಯೂಬ್ ಚಾನಲ್. ಟೆಲ್ ಜಸ್ಟ್ ಹಾಯ್ ಆ್ಯಂಡ್ ಯೋರ್ ನೇಮ್. ಡೋಂಟ್ ಯು ನೋ ಕನ್ನಡ? ನೋ ಕನ್ನಡ ಎಲ್ರಿಗೂ ನಮಸ್ಕಾರ. ಯು ಟೆಲ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಇಸ್ ನೋಡಿ, ಇದೇ ಶಾಲು. ನಾನು ಮುಗಿಸಿದ್ದೀನಿ ಡಿಗ್ರಿ, ಸರಿ MBA ಅಂತ ಹೇಳೋಕ್ಕೆ. ಆ್ಯಂಡ್ ಪಾಪ ಅವ್ರು ನಮ್ಮ ಜೊತೆನೇ ಇದ್ದಾರೆ. ಅವ್ರಿಗೆ ಕನ್ನಡ ಬರಲ್ಲ, ಅವ್ರ ಫ್ರೆಂಡ್ ಬೇರೆ ಕಾಯ್ತಾ ಇದ್ದಾರಂತೆ. ಆ್ಯಂಡ್ ಅದೇ ಆಡಿಟೋರಿಯಮ್ಮು ಒಳಗಡೆ ಹೋದ್ಮೇಲೆ ಇದೇ ಶಾಲ್ನ ಅವರೇ ಹಾಕ್ತಾರೆ. ಅವ್ರು ಹಾಕೋಕ್ಕಿಂತ ಮುಂಚೆ ನಾನೇ ಹಾಕೋಬಿಟ್ಟಿದ್ದೀನಿ. ನಾನೇ ಸಾಧನೆ ಮಾಡಿದ್ರು, ನಾನೇ ಹಾಕೊಂಬಿಟ್ಟಿದ್ದೀನಿ. ಸೊ ನೋಡಿ, ಆ್ಯಂಡ್ ಆಲ್ಸೋ ಇದು ಕೊಟ್ಟಿದ್ದಾರೆ ಫುಡ್ ಕೂಪನ್ ಅಂತೆ. ನಾನು ಬೇರೆ ಫುಡ್ ತಿನ್ನಲ್ಲ, ಶುಕ್ರವಾರ ಉಪವಾಸ. ವೇಸ್ಟ್ ಆಯಿತು. ಯಾರು ಸಿಕ್ಕಿದ್ದಿದ್ರೆ ಕೊಡಿಸ್ತಿದ್ದೆ ನಿಮಗೆ. ಆ್ಯಂಡ್ ಆಲ್ಸೋ ಏನು ಗೊತ್ತಾ ಗೈಸ್, ಇಲ್ಲೊಂದು ನಾನು ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವ್ರು ಹಿಡಿದ್ರು ನನ್ನ ಫ್ಯಾನ್ ಅಂತ, ತುಂಬ ಖುಷಿ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇನ್ನೊಂದು ಬೇಜಾರು ವಿಷಯ ಏನಂದರೆ, ನಮ್ಮ ಅಮ್ಮ ಪಾಪ ಬರಬೇಕಿತ್ತು, ಬಟ್ ಪೇರೆಂಟ್ಸ್ ಅಲೋ ಇಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ನಮ್ಮ ಅಮ್ಮನ ಕರ್ಕೊಬರೋಕ್ಕಾಗಿಲ್ಲ. ಇಲ್ಲಾಂದರೆ ನಮ್ಮ ಮಮ್ಮಿ ಬಂದಿದ್ರೆ ಖುಷಿಯಾಗಿರ್ತಿತ್ತು. ಏನು ಮಾಡೋದು ನೋಡಿ. ಸೊ ಈ ಬ್ಯಾಗು, ಈ ಸ್ಲ್ಯಾಶು ಇಸ್ ಫೈನಲಿ ಐ ಆಮ್ ಎಟ್ ಟು ಟೆಲ್ ಐ ಆಮ್ ಫಿನಿಶ್ಡ್ ಮೈ MBA. ಸೊ ಡಬಲ್ ಡಿಗ್ರಿ ಮುಗಿಸಿದ್ದೀನಿ ಗೈಸ್. ಒಳಗಡೆ ಹೋದ್ಮೇಲೆ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಇದೇ ಶಾಲ್ನ ಹಾಕ್ತಾರೆ, ಒಂದು ಸ್ವಲ್ಪ ಭಾಷಣ ಕೊಟ್ಬಿಟ್ಟು ಹಾಕ್ತಾರೆ. ಅದಕ್ಕೆ ಅವ್ರು ಹಾಕೋಕ್ಕಿಂತ ಮುಂಚೆ ನಾನೇ ಹಾಕ್ಬಿಡ್ತೀನಿ. ಆಡಿಟೋರಿಯಮಲ್ಲಿ ಸಿಗ್ತೀನಿ ಗೈಸ್. ಬಾಯ್. ಸೊ ಗೈಸ್ ನೋಡಿ, ಹಿಂಗೆ ನಾನು ಕಾಣಿಸೋದು. ಫ್ರಂಟ್ ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸಿಲ್ಲ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ಪಾಪ ಅವ್ರು ಹೆಲ್ಪ್ ತೊಗೊಂಡು ವೀಡಿಯೋ ಮಾಡಿಸ್ಕೊತಾ ಇದ್ದೀನಿ. ಒಳಗಡೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಇಲ್ಲೇ ಎಲ್ಲ ಆಸೆ ತೀರಿಸ್ಕೊಂಬಿಡ್ತಾ ಇದ್ದೀನಿ. ಸೊ ಫೈನಲಿ ಗೈಸ್ MBA ಮುಗ್ದಿದೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಕಮೆಂಟ್ ಮಾಡಿ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಬಿಸಿ 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 ಇಡ್ಲಿ ವಡೆ ನನ್ನ ಫೇವ್ರೇಟು. ಬಟ್ ನಾನು ತಿನ್ನಂಗಿಲ್ಲ ಬಿಕಾಸ್ ಐ ಆಮ್ ಫಾಸ್ಟಿಂಗ್. ಅಯ್ಯೋ ನೋಡಿ ಗೈಸ್, ತಟ್ಟೆಲೆಲ್ಲ ತುಂಬ್ಕೊಂಡು ಹೋಯ್ತವ್ರೆ. Masters of Business Administration and Finance. ಗೈಸ್ ಫೈನಲಿ ನನ್ನ ಕಾನ್ವೊಕೇಷನ್ ಮುಗ್ದೋಯ್ತು. ವೀಡಿಯೋ ತೊಗೊಳಕ್ಕೆ ಅಲ್ಲಿ ಒಳಗಡೆ ಬಿಟ್ಟಿಲ್ಲ. ಫೈನಲಿ ನೋ ವಾಟ್ ಗೈಸ್, ವಿ ಪೇಡ್ 2800 ಫಾರ್ ದಿಸ್. ಪ್ಲೀಸ್ ಶೋ ದೆಮ್ ಆಲ್ಸೋ. ದೇ ಪೇಡ್ 2800. ಒಂದು ಫೋಟೋ ಸಿಕ್ಕಿಲ್ಲ, ಒಂದು ವೀಡಿಯೋ ಸಿಕ್ಕಿಲ್ಲ, ಜಸ್ಟ್ ಫಾರ್ ದಿಸ್. ಆ್ಯಂಡ್ 2800 ಇಸ್ ವೇಸ್ಟ್ ಆಫ್ ಕಾಸ್ಟ್. ತುಂಬ ಬೇಜಾರಾಗ್ತದೆ. ಇವ್ರು ಇವಾಗ ಒಳಗಡೆ ಹೋಗ್ತಾ ಇದ್ದಾರೆ. ಏನಾಗ್ತದೆ, ಯಾರು ಮಾತಾಡೋಕ್ಕೆ ಇಷ್ಟಪಡ್ತಾಯಿಲ್ಲ, ಬೇಜಾರು ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಸರ್ಟಿಫಿಕೇಟು ಸಿಕ್ಕಿಲ್ಲ, ಫೋಟೋನು ಸಿಕ್ಕಿಲ್ಲ. ಸುಮ್ಮನೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಬ್ಲಾಗೋಸ್ಕರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಹೋಗ್ಬಿಡ್ತಿದ್ದೆ. ನೋಡಿ ಗೈಸ್, ರಾಶ್ ಅಂತ ನಮ್ಮ ಕಾಲೇಜು, ನಮ್ಮ ಒಂದೇ ಆಫೀಸು, ಒಂದೇ ಕಾಲೇಜಲ್ಲಿ ಇದ್ದಿದ್ದು. ಇವರು ಇನ್ನೂ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ತೊಗೊಳಕ್ಕೆ ಹೋಗ್ತವ್ರೆ. 2 ಅವರ್ ನಿದ್ದೆ ಮಾಡಿದೆ. ಈಗ ನೀನು ಹೋಗಿ ನಿದ್ದೆ ಮಾಡ್ತೀಯ ರೋಶ್, ಹೋಗು. ಮಾತಾಡೋಕ್ಕೆ ಇಷ್ಟಪಡಲ್ವಲ್ಲ ಯಾರು, ಎಲ್ಲ ಮೂಕ ಅಭಿನಯ. ನನ್ನ ಚಾನೆಲ್ ಅವ್ರಿಗೆ ಹಾಯ್ ಹೇಳು. ತುಂಬ ಬ್ಯೂಟಿ ಕಾನ್ಶಿಯಸ್ ಹೇಳು. ಹಾಂ
ಜೋರಾಗಿ ಹೇಳು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಐಶ್ವರ್ಯ ಚಾನೆಲ್ ಫೋರ್ಸ್ ಮಾಡಿ ಮಾತಾಡ್ಸ್ತಾ ಇದ್ದೀವಿ. ಇದು ನಾನೇ ಎಡಿಟ್ ಮಾಡೋದು, ಕಟ್ ಮಾಡಿ ಹಾಕ್ಬಿಡ್ತೀನಿ. ತಲೆ ಟಪ್ಪಿ ಆಗಿಲ್ಲ ಅಲ್ಲ, ಹೋಗಲ್ಲ ಅಂದೆ ನಾನು. ಹೋಗು, ತಲೆ ಟೊಪ್ಪಿ ಹಾಕ್ತಾರೆ, ಏನದು ಕೋಟ್ ಹಾಕ್ತಾರೆ ಅಂತ ಕಳಿಸ್ಬಿಟ್ರು. ಟೊಪ್ಪಿನೂ ಹಾಕ್ಲಿಲ್ಲ, ತಲೆ ಮೇಲೆ ಟೊಪ್ಪಿ ಹಾಕ್ಬಿಟ್ಟು ಚೆನ್ನಾಗಿ ಕಳಿಸಿದ್ರು. ಈ ಪೂರ್ಣಿಮಾದಿಂದನೇ ಹೋಗಿದ್ದು ಗೈಸ್ತಾನೆ ಇವತ್ತು. ತಲೆ ಟಪ್ಪಿ ಹಾಕ್ತಾರೆ, ಕೈಗೊಂದು ಇದು ಕೊಡ್ತಾರೆ. ನಾನು ಹೋಗಲ್ಲ ಅಂದ. ಇಲ್ಲ, ನಾನು ಸ್ಟೇಟಸ್ ಹಾಕೋಬೇಕು, ಹೋಗು ಅಂತ ಕಳಿಸ್ಬಿಟ್ರು ನಮ್ಮಮ್ಮ. ಅಲ್ಲ, ವೀಕ್ಷಕರಿಗೆ ತೋರ್ಸೋಣ ಅಂತ. ಅಯ್ಯ, ಹೋಗ್ಬಿಟ್ಟು 4 ಅವರು ಟೈಮ್ ವೇಸ್ಟ್ ಮಾಡ್ಕೊಂಡು ಬಂದಿದ್ದಾಯ್ತಿಲಿ. ಸೊ ಗೈಸ್, ನೀವು ನೋಡ್ತಿದ್ರಿ ಕ್ಲಿಪ್ಪಿಂಗ್ಸು. ಸೊ ಇವತ್ತು ಅವಾಗಲೇ ಹೇಳಿದಾಗ ನನ್ನ ಕಾನ್ವೊಕೇಶನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪ್ರಕಾರ ಕಾನ್ವೊಕೇಶನ್ ಅಂದರೆ ಅಥವಾ ಈ ಸರ್ಟಿಫಿಕೇಶನ್ ಅಂದರೆ ಯಾವ ಥರ ಅಂದ್ಕೊಂಡೆ ಗೊತ್ತಾ, ಈ ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ, ಬ್ಲ್ಯಾಕ್ ಕಲರ್ ಕೋಟು ಗೀಟು ಹ್ಯಾಟ್ ಎಲ್ಲ ಹಾಕ್ತಾರೆ, ಫುಲ್ ಆಡಾಡಿಸ್ಬೋದು ಹ್ಯಾಟ್ನ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಆಗಲಿಲ್ಲ ಗೈಸ್, ಅವ್ರು ಏನೂ ಮಾಡಲಿಲ್ಲ ಇವತ್ತು ಕಾನ್ವೊಕೇಶನಲ್ಲಿ. ಸೊ ಇದೇನಾಯ್ತಂದರೆ ಜಸ್ಟ್ ನಮ್ಮನ್ನ ಒಂದು ಆಡಿಟೋರಿಯಮಲ್ಲಿ ಕರೆದ್ರು. ಒಂದು 3 ಅವರ್ ಅವ್ರದ್ದು ಅಕಾಡೆಮಿ ಬಗ್ಗೆಲ್ಲ ಹೇಳ್ತಾನೆ ಇದ್ರು. ಆಮೇಲೆ ಫೈನಲ್ ಆಗಿ ಅದು ಏನು ಸ್ಲ್ಯಾಶ್ ಕೊಟ್ಟಿದ್ರು ಅದನ್ನೇ ಅಲ್ಲೂ ಹಾಕ್ಬಿಟ್ಟು ಒಂದು ಸರ್ಟಿಫಿಕೇಶನ್ ಕೊಟ್ಟು ಕಳಿಸಿದ್ರು ಅಷ್ಟೇ. ಆ್ಯಂಡ್ ಒಳಗಡೆ ಸ್ಟ್ರಿಕ್ಟ್ಲಿ ವೀಡಿಯೋಸ್ ಅಲೋ ಇರಲಿಲ್ಲ, ಹಾಗಾಗಿ ಐ ಕುಡಂಟ್ ಡೂ ಎನಿಥಿಂಗ್. ಆ್ಯಂಡ್ ಕಂಟೆಂಟಸ್ ಏನೂ ಸಿಕ್ಕಿಲ್ಲ ಗೈಸ್ ನನಗೆ ಬ್ಲಾಗ್ ಮಾಡೋಕ್ಕೆ. ಸ್ಟಾಪ್ ಮಾಡೋಣ ಅಂದ್ಕೊಂಡೆ. ಬಟ್ ಏನಂದರೆ ನಿಮ್ಗೆಲ್ಲರಿಗೂ ಈ ಒಂದು ಕೋರ್ಸ್ ಬಗ್ಗೆ ಹೇಳಿದ್ರೆ ಯೂಸ್ ಆಗ್ಬೋದು ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ಜನ ನನ್ನ ಕೇಳ್ತಾನೆ ಇರ್ತಿದ್ರಿ ನಿಮ್ದು ಎಜುಕೇಷನ್ ಏನಾಗಿದೆ ಅಂತ. ಸೊ ಫಸ್ಟ್ ಥಿಂಗ್ ಟು ಆನ್ಸರ್ ಅಬೌಟ್ ದ್ಯಾಟ್. ಸೊ ನಂದು ಡಿಗ್ರಿ ಅಂದರೆ PU ಆ್ಯಂಡ್ BCom ನಾನು ಮಾಡ್ಕೊಂಡಿದ್ದು ಕಂಪ್ಲೀಟ್ ನಾನು PS ಕಾಲೇಜಲ್ಲಿ ಮಾಡಿಕೊಂಡೆ. ಆ್ಯಂಡ್ ಆಲ್ಸೋ ಅವಾಗ ನನಗೆ ಎಜುಕೇಷನ್ ಸ್ವಲ್ಪ ಚೆನ್ನಾಗಿ ಇದ್ದಿದ್ದರಿಂದ ನಾನು CMA ಅಂದರೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇರುತ್ತಲ್ಲ, CMA. ಸೊ ಅದನ್ನು ನಾನು ಫೌಂಡೇಶನ್ ಕ್ಲಿಯರ್ ಮಾಡಿಕೊಂಡೆ. ಬಟ್ ಫ್ಯೂಚರಲ್ಲಿ ನೆಕ್ಸ್ಟ್ ಓದೋಕ್ಕಾಗಲಿಲ್ಲ ನನಗೆ. ಆ್ಯಂಡ್ ದೆನ್ ಅಮ್ಮಂಗೆ ತುಂಬ ಆಸೆ ಇತ್ತು ನಾನು MBA ಮಾಡ್ಕೋಬೇಕು ಅಂತ. ನಮ್ಮಮ್ಮ ಮುಂಚೆನೂ ಆಸೆ ತುಂಬ ಓದಬೇಕು ಅಂತ. ಸೊ MBA ಮಾಡ್ಕೊ ಅಂತಿದ್ರು. ಸೊ ನಾನು ಸೈಮಲ್ಟೇನಿಯಸ್ಲಿ ವರ್ಕ್ ಜೊತೆ MBA ಮಾಡಿಕೊಂಡೆ. ಬಟ್ ಐ ಟೆಲ್ ಯು, ನಾನು ಮಾಡಿದ MBA ಬಗ್ಗೆ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೀವ್ ಸರ್ಟಿಫಿಕೇಶನ್ ಎಲ್ಲ ಬಿಟ್ಬಿಡಿ, ಇಟ್ ಇಸ್ ಓಕೆ. ಬಟ್ ಎಜುಕೇಷನ್ ಅಂತ ಬಂದರೆ ಜೇನಲ್ಲಿ ನಾನು ಮಾಡಿದ MBA ತುಂಬ ಸ್ಯಾಟಿಸ್ಫೈ ಆಯಿತು ನನಗೆ. ಯಾಕಂದರೆ ಒಂದು, ಇದು ಬಂದ್ಬಿಟ್ಟು ಗೈಸ್ ಇದು ಆನ್ಲೈನ್ MBA ಅಂತ ನಾನು ಮಾಡಿದ್ದು. ಸಾರಿ ಗೈಸ್, ಕ್ಷಮಿಸಿ, ಕ್ಯಾಮ್ರಾಮನ್ಗೆ ಕಾಲು ಕೈ ನೋವು ಬಂದ್ಬಿಡ್ತಂತೆ. ನಮ್ಮ ಕ್ಯಾಮ್ರಾಮನ್ ಬಂದು ಚಿನ್ನಮ್ಮ ಅದಕ್ಕೆ ವಿಡಿಯೋ ಕಟ್ ಮಾಡಿದೆ. ಸೊ ಎಲ್ಲೆಂಗೆ ನಿಲ್ಸಿದೆ? ಹಾಂ, ಸೊ ನಾನು ಆನ್ಲೈನ್ MBA ಮಾಡ್ತಿರೋದು. ಆ್ಯಂಡ್ ಸ್ಯಾಟರ್ಡೇ ಸಂಡೇಸ್ ನಾವು ಕಾಲೇಜ್ ಅಟೆಂಡ್ ಮಾಡಬೇಕಾಗತ್ತೆ. ಅಂದರೆ ಆನ್ಲೈನಲ್ಲೇ ಕಾಲೇಜಸ್ ಅಂದರೆ ಕ್ಲಾಸಸ್ನ ಅಟೆಂಡ್ ಮಾಡಬೇಕಾಗತ್ತೆ. ಬಟ್ ತುಂಬ ಚೆನ್ನಾಗಿ ಅನ್ಸ್ಬೋದು ಇದಕ್ಕೆ ಸೇಮ್ ವ್ಯಾಲ್ಯೂ ಇರುತ್ತಾ, ಹೆಂಗೆ ಕರೆಸ್ಪಾಂಡಿಂಗ್ಸ್ ಥರ ಅನ್ಸುತ್ತಾ ಅಂತ. ಟ್ರಸ್ಟ್ ಮೀ ಗೈಸ್, ಇದು ಕರೆಸ್ಪಾಂಡಿಂಗ್ಸ್ ಥರ ಅಲ್ವೇ ಅಲ್ಲ. ಸೊ ಯೂಶಲಾಗಿ ತುಂಬ ಜನ ಅಂದರೆ ಕರೆಸ್ಪಾಂಡಿಂಗ್ಸಲ್ಲಿ ಮಾಡಿದ್ರೆ ಕೆಲವು ಚೂರು ವ್ಯಾಲ್ಯೂ ಕಮ್ಮಿ ಅಂತ ಅನಿಸ್ಬಹುದು, ಬಿಕಾಸ್ ಈವ್ನಿಂಗ್ ಕಾಲೇಜು ಕರೆಸ್ಪಾಂಡಿಂಗ್ಸ್ ಅಂತ. ಬಟ್ ನೀವು ನಾರ್ಮಲಾಗಿ ಕಾಲೇಜ್ಗೆ ಹೋದಾಗ ಏನು ಸರ್ಟಿಫಿಕೇಶನ್ ಸಿಗುತ್ತೋ ಅದೇ ಥರನೇ ನಿಮ್ಗೆ ಇಲ್ಲೂ ಸರ್ಟಿಫಿಕೇಶನ್ ಸಿಗೋದು. ಸೊ ಎಲ್ಲೂ ಕರೆಸ್ಪಾಂಡಿಂಗ್ಸ್ ಅಂತ ಮೆನ್ಷನ್ ಕೂಡ ಆಗಲ್ಲ ನಿಮಗೆ. ಇಟ್ ಇಸ್ ಸಮಥಿಂಗ್ ಲೈಕ್ ನಾರ್ಮಲ್ ನಾವು ಕಾಲೇಜ್ಗೆ ಹೋಗೋ ಥರನೇ ಆಗುತ್ತೆ. ಆ್ಯಂಡ್ ನಂದು ಫೀಸ್ ಬಂದುಬಿಟ್ಟು ಗೈಸ್, ನಾನು ಕಟ್ಟಿದ್ದು ಒಂದೊಂದು ಸೆಮ್ಗೆ 25,000 ಅಥವಾ 35,000 ಏನೋ ಕಟ್ಟಿದೆ. ಸೊ ಓವರ್ ಆಲ್ ನಂದು 4 ಸೆಮ್ ಅಂದರೆ 2 ಇಯರ್ಸ್ ಮಾಡಿದ್ದು ನಾನು MBAನ. ಸೊ 2 ಸೆಮ್, ಸೊ 4 ಸೆಮ್ಸಿಗೆ ನಾನು ಓವರ್ ಆಲ್ ಖರ್ಚು ಮಾಡಿದೆ ನಾನು 1,30,000 ಅಥವಾ 1,40,000 ಖರ್ಚು ಮಾಡಿದ್ದೀನಿ ಅಷ್ಟೇ. ಅದೇ ನೀವು MBA ಬೇರೆ ಕಡೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ನಾನು ವಿಚಾರಿಸಿದಾಗ 3 lakhs 4 lakhs ಹೇಳ್ತಾರೆ. ಬಟ್ ನಂಗೆ ಅಷ್ಟು ಕಟ್ಟೋಷ್ಟು ಫಿನಾನ್ಷಿಯಲಿ ನನಗೆ ಸ್ಟೇಬಲ್ ಇರಲಿಲ್ಲ ಆ ಟೈಮಲ್ಲಿ. ಸೊ ನನಗಾಗಲೂ ಇಲ್ಲ, ನನಗೆ ವೇಸ್ಟ್ ಅನಿಸ್ತು. ಬಿಕಾಸ್ ಈಗಿನ ಟೈಮಲ್ಲಿ MBA ಕೂಡ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು MBA ಅಷ್ಟು ಮುಂಚಿನಷ್ಟು ಎಫೆಕ್ಟ್ ಆಗಲ್ಲ ನಿಮ್ಮ ರೆಸ್ಯೂಮ್ಯಾಗಾಗಲಿ ಅಥವಾ ನಿಮ್ಮ ಜಾಬ್ನ ಹುಡ್ಕೋಕ್ಕಾಗಲಿ. ಸೊ ಮ್ಯಾನೇಜೀರಿಯಲ್ ಲೆವೆಲ್ಸ್ಗೆ ಹೋದಾಗ MBA ಯೂಸ್ ಆಗಬಹುದು. ಸೊ ಹಂಗಾಗಿ ನಾನು ಮಾಡಿಕೊಂಡೆ. ಸೊ ಒಂದು ನನ್ನ ಫೀಸ್ ಬಂದ್ಬಿಟ್ಟು 1,30,000 ಅದು 1,40,000 ಅರೌಂಡಲ್ಲಿ ಆಗಿರೋದು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನನಗೆ ತುಂಬ ಇಷ್ಟ ಆಗಿದ್ದ ವಿಷಯ ಈ ಜೈನ್ ಆನ್ಲೈನಲ್ಲಿ ಏನು ಅಂತಂದರೆ, ನಿಮ್ಗೆ ಎಲ್ಲೂ ಕರೆಸ್ಪಾಂಡಿಂಗ್ಸ್ ಅಂತ ಆಗಲಿ ಎಲ್ಲೂ ಮೆನ್ಷನ್ ಆಗಲ್ಲ. ಸೊ ನಾರ್ಮಲ್ ಕಾಲೇಜಲ್ಲಿ ಓದೋರ್ಗೆ ಏನು ಸರ್ಟಿಫಿಕೇಶನ್ ಸಿಗುತ್ತೋ ಅದೇ ಸರ್ಟಿಫಿಕೇಶನ್ ನಮಗೂ ಕೂಡ ಅಷ್ಟೇ ಸಿಗೋದು. ಹಾಗಾಗಿ ಐ ಫೆಲ್ ಟು ವೆರಿ ವರ್ತ್ ಅಂತ. ಆ್ಯಂಡ್ ಕಮಿಂಗ್ ಟು ಕ್ಲಾಸಸ್ಸು ಕೂಡ ರೆಗ್ಯುಲರಾಗೆಲ್ಲ ಕಂಡಕ್ಟ್ ಆಗುತ್ತೆ. ಸೊ ನೀವು ಈಸಿಯಾಗಿ ಕಂಡಕ್ಟ್ ಮಾಡ್ಬೋದು, ಮೆಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಟು ಬಿ ವೆರಿ ಹಾನೆಸ್ಟ್, ಯಾರಿಗೆಲ್ಲ ಫಿನಾನ್ಷಿಯಲಿ ಒಂದು ಒಳ್ಳೆ ಕಾಲೇಜ್ಗೆ ಹೋಗಿ MBA ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ಲ ಅನ್ನೋರಿಗೆ ಜೈನ್ ಅದು ಒಂದು ಆಲ್ರೆಡಿ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಸೊ ಒಂದು ಒಳ್ಳೆ ಕಾಲೇಜ್ ಅಂತಲೂ ಆಗುತ್ತೆ. ಫೀಸು ಕೂಡ ಒಂದು ನನಗೆ ಗೊತ್ತಿರೋ ಪ್ರಕಾರ 2 ಲಕ್ಷದ ಒಳಗಡೆನೇ ಮುಗ್ದೋಗ್ಬಿಡುತ್ತೆ 2 ವರ್ಷನೂ ಸೇರಿ. ಅದು ಬೇರೆ ಕಾಲೇಜ್ ಕಂಪೇರ್ ಮಾಡಿಕೊಂಡ್ರೆ ಕಮ್ಮಿ ಕೂಡ ಅಂತ ಅನಿಸುತ್ತೆ.
ಸೊ ಫೀಸ್ ವೈಸು ಓಕೆ. ಆ್ಯಂಡ್ ನೀನೇನು ಬಿಟ್ಟಿದ್ದೀನಿ ಆ್ಯಂಡ್ ಕಾಲೇಜು ಎಲ್ಲ ಹೇಳಿದೆ ಅಷ್ಟೇ ಗೈಸ್. ಸೊ 2 years ಎಲ್ಲ ಆದಮೇಲೆ ನಿಮ್ಗೆ ಗೌರ್ಮೆಂಟ್ ನೀವು ಹೆಂಗೆ ಸರ್ಟಿಫಿಕೇಷನ್ ಪ್ರೊವೈಡ್ ಮಾಡಿದ್ರು ಹಾಗೆ ಸರ್ಟಿಫಿಕೇಷನ್ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಸರ್ಟಿಫಿಕೇಷನ್ಗೂ ಅಷ್ಟೇ ಇಟ್ ಇಸ್ ವ್ಯಾಲಿಡ್ ಔಟ್ಸೈಡ್ ಕಂಟ್ರೀಸ್ ಅಂತಲೂ ಹೇಳ್ತಾರೆ. ಸೊ ಅಷ್ಟು ಒಳ್ಳೆ ಸರ್ಟಿಫಿಕೇಷನ್ ಇದೆ ಇಲ್ಲಿ ಅಷ್ಟೇ. ಸೊ ಡೆಫಿನೆಟ್ಲಿ ನಿಮ್ಗೆ ಇದು ಯೂಸ್ ಆಗಿದೆ ಅನಿಸುತ್ತೆ. ಸೊ ಯಾರೆಲ್ಲ ಕೆಲಸ ಮಾಡ್ಕೊಂಡು MBA ಮಾಡ್ಕೋಬೇಕು, ತುಂಬ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಆ್ಯಂಡ್ ಒಳ್ಳೆ ಕಾಲೇಜಲ್ಲೇ ಮಾಡ್ಕೋಬೇಕು, ಮತ್ತು ಕಾಲೇಜ್ಗೆ ಎವ್ರಿಡೇ ಹೋಗೋಕ್ಕಾಗಲ್ಲ ನಮಗೆ, ಅಥವಾ ಒಂದು ವೀಕೆಂಡಲ್ಲಿ ಒಂದು ಒಳ್ಳೆ ಕಾಲೇಜಲ್ಲಿ ಮಾಡ್ಕೋಬೇಕು ಅನ್ನೋರಿಗೆ ಇದು ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಇದು ನನಗೆ ಗೊತ್ತಾಗಿದ್ದು ನನ್ನ ಫ್ರೆಂಡ್ ಆಲ್ರೆಡಿ ಮಾಡ್ತಿದ್ರು. ಸೊ ಅವ್ರ ಕಡೆಯಿಂದ ನನಗಿದು ಗೊತ್ತಾಗಿದ್ದು, ಹಾಗಾಗಿ ನಾನು ಕೂಡ ಮಾಡಿದ್ದು. ಹೋಪ್ಫುಲಿ ಗೈಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ವಿಡಿಯೋ ನಾನು ಮಾಡಿದೆ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೇ ಮಾಡಿದೆ. ಅದರ್ವೈಸ್ ಐ ವುಡ್ ಹ್ಯಾವ್ ಸ್ಟಾಪ್ ದಿಸ್ ವಿಡಿಯೋ. ಆ್ಯಂಡ್ ನಿಜವಾಗ್ಲೂ ಗೈಸ್ ನಾನು ಆ್ಯಕ್ಚುಲಿ ಒಂದೇ ನಂಗೆ ಇದು ಬೇಜಾರಾಗಿದ್ದು ಅಂತಂದರೆ ಅಟ್ಲೀಸ್ಟ್ ಒಂದು ನಾವು ಪೇ ಮಾಡಿದ್ವಿ, ಅಂದರೆ ಸರ್ಟಿಫಿಕೇಟ್ ಅಂದರೆ ಕಾನ್ವೊಕೇಷನ್ಗಂತ ಇಷ್ಟು ಅಮೌಂಟ್ ಒಂದು ಫೀಸ್ ಅಂತ ಪೇ ಮಾಡಿಲ್ಲ, 2800 ಪೇ ಮಾಡಿದೆ. ಅದಕ್ಕೆ ವರ್ತ್ ಅನಿಸ್ಲಿಲ್ಲ. ಇದು ಒಂದು ಬಿಟ್ಟರೆ ನನಗೆ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ದ ಎಜುಕೇಷನ್ ಆ್ಯಂಡ್ ಆಲ್. ಆ್ಯಂಡ್ ಇದನ್ನು ಮಾಡಿದೆ ನಮ್ಮಮ್ಮ. ನಾನು ಹೋಗಲ್ಲ ಮಮ್ಮಿ ಸರ್ಟಿಫಿಕೇಷನ್ ನಾನು ಆನ್ಲೈನಲ್ಲಿ ತೊಗೋತೀನಿ ಅಂದೆ. ನಮ್ಮಮ್ಮ ನೀನು ಆ್ಯಟ್ ಹಾಕೊಂಡಿರೋದನ್ನೆಲ್ಲ ಫೋಟೋ ತೊಗೊಂಡು ಸ್ಟೇಟಸ್ಗೆ ಹಾಕ್ಕೋತೀನಿ ಹೋಗು ಅಂತೇಳಿ ಕಳಿಸ್ಕೊಟ್ರು. ಕೊನೆಗೆ ಅವರೇ ನನಗೆ ಹ್ಯಾಟ್ ಹಾಕ್ಬಿಟ್ಟು ಕಳಿಸಿದ್ರು. ಎನಿವೇ ಗೈಸ್, ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಐ ಫೀಲ್ ಇಟ್ ಇಸ್ ನಾಟ್ ಎನ್ ಬೋರಿಂಗ್ ವಿಡಿಯೋ ಆಲ್ಸೋ. ಇಟ್ ಇಸ್ ಓನ್ಲಿ ಫಾರ್ ದ ಇನ್ಫಾರ್ಮೇಷನ್ ಸೆಕ್ ನಾನು ಈ ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಲವ್ ಯು ಆಲ್. ಆ್ಯಂಡ್ ಒಂದು ನಿಮಿಷ ಹೆಂಗೋಗ ಗೈಸ್, ನೀವು ಯಾವಾಗಲೂ ಕೇಳ್ತಿರ್ತಿರಲ್ಲ ಈ ವಿಡಿಯೋ ಮಾಡುವಾಗ ಎಷ್ಟೊಂದು ಸರಿ ಗೊರಕೆ ಸೌಂಡ್ ಕೇಳುತ್ತೆ, ಯಾರು 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 ಅಂತ. ನನ್ನ ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ನಮ್ಮ ಚಿನ್ನಮ್ಮ ಗೈಸ್, ಇವಳೇ ನಮ್ಮ ಕ್ಯಾಮ್ರಾಮ್ಯಾನು. ಸೊ ಏನಂದರೆ ಯಾವಾಗ ವಿಡಿಯೋ ಮಾಡಬೇಕಂದ್ರೂ ಜೋರಾಗಿ ಉಸಿರಾಡ್ತಾಳೆ, ಅದಕ್ಕೆ ಅದು ನಂಗೆ ಕಾಣಿಸುತ್ತೆ ನಿಮ್ಗೆಲ್ಲರಿಗೂ. ಎದೋ ಚಿನ್ನಮ್ಮ ಜೋರಾಗಿ ಒಂದು ನಿಮಿಷ ಎದೋ ಇಲ್ಲಿ, ಹಂಗಾಗಿ ಇವಳ್ದು ಹಂಗೆ ಕಾಣಿಸುತ್ತೆ ಅಷ್ಟೇ. ಇವಳೇ ಗೊರಕೆ ಹೊಡಿಯಲ್ಲ, ಅದು ಜೋರಾಗಿ ಅವಳು ಉಸಿರಾಡೋದಷ್ಟು, ಅದಕ್ಕೆ ಅದು ಗೊರಕೆ ಹೊಡ್ತಿದ್ದೀವಿ ಅಂತ ಕಾಣಿಸುತ್ತೆ ಅಲ್ವಮ್ಮ, ಅಲ್ವಾ ಬಂಗಾರಿ? ಆ್ಯಂಡ್ ಇನ್ನೊಂದು ನನಗೆ ಗೊತ್ತಾಗ ಗೈಸ್, ಇವಳು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಳಂತೆ. ಇಲ್ಲ ಓಕೆ ಗೈಸ್, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಲವ್ ಯು ಆಲ್.